ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಪರಮತ್ರಿತ್ವದ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಪರಮತ್ರಿತ್ವದ ನಾಮದಲ್ಲಿ ನಮ್ಮ ದಿನನಿತ್ಯದ ಕೆಲಸ ಕಾರ್ಯ, ಪೂಜೆ, ಪ್ರಾರ್ಥನೆಗಳು ಪ್ರಾರಂಭವಾಗುತ್ತವೆ. ಪರಮತ್ರಿತ್ವ ಮೂವರು ವ್ಯಕ್ತಿಗಳ ಪ್ರೀತಿಯ ಐಕ್ಯತೆಯ ಮಿಲನ. ಇಲ್ಲಿ ಯಾವುದೇ ಭೇದ ಭಾವ, ಮೇಲು ಕೀಳು ಎಂಬುದಿಲ್ಲ. ಪರಮತ್ರಿತ್ವಕ್ಕೆ ನಾವು ಬದ್ಧರಾಗಬೇಕಾದರೆ ನಮ್ಮಲ್ಲೂ ಯಾವುದೇ ಮೇಲು ಕೀಳು, ಬಡವ ಬಲ್ಲಿದ, ಉಚ್ಚ ನೀಚ ಭೇದ ಭಾವಕ್ಕೆ ಆಸ್ಪದವಿರಬಾರದು. ಕ್ರೈಸ್ತ ಬದುಕು ಒಂದು ಬಾಂಧವ್ಯದ ಬದುಕು. ಈ ಬಾಂಧವ್ಯಕ್ಕೆ ಸ್ಫೂರ್ತಿ, ಪ್ರೇರಣೆ ಪರಮತ್ರಿತ್ವ. ನಮ್ಮ ದೇವರು ಕೇವಲ ಆರಾಧನೆಯ ಮತ್ತು ಆಚರಣೆಯ ವಸ್ತುವಲ್ಲ. ನಮ್ಮ ಧರ್ಮ ಕೇವಲ ಸಂಕೇತಗಳಿಗೆ ಮೀಸಲಾಗದೆ ನಮ್ಮ ನಡೆ ನುಡಿಯಲ್ಲಿ, ವ್ಯಕ್ತಿತ್ವದಲ್ಲಿ ವ್ಯಕ್ತವಾಗಲಿ ಎಂದು ಪರಮತ್ರಿತ್ವರಲ್ಲಿ ಭಕ್ತಿಯಿಂದ ಈ ಜಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಇಂದು ಪರಮತ್ರಿತ್ವ ಮತ್ತು ಬೈಬಲ್ನಲ್ಲಿ ಪರಮತ್ರಿತ್ವದ ಬಗ್ಗೆ ಇರುವ ಉಲ್ಲೇಖವನ್ನು ಧ್ಯಾನಿಸೋಣ. ಬೈಬಲ್ನಲ್ಲಿ ಪರಮತ್ರಿತ್ವ ಅಥವಾ ಟ್ರಿನಿಟಿ ಎಂಬ ಪದ ಎಲ್ಲೂ ಕಾಣಸಿಗುವುದಿಲ್ಲ. ಧರ್ಮಪಿತೃ ತರ್ತುಲಿಯನ್ ಈ ಪದವನ್ನು ಮೊದಲ ಬಾರಿಗೆ ಉಪಯೋಗಿಸುತ್ತಾರೆ. ಪ್ರಿಯರೇ, ಲತಿನ್ ಭಾಷೆಯಲ್ಲಿ ಟ್ರಿನಿಟಾಸ್ ಎಂದರೆ ತ್ರೀನೆಸ್, 3 in 1, set of 3, always connected with 3 ಎಂದು ಅರ್ಥ. ಹಳೆಯ ಒಡಂಬಡಿಕೆಯಲ್ಲಿ ಕೇವಲ ಅಸ್ಪಷ್ಟ ಮತ್ತು ಪರೋಕ್ಷ ಮಾಹಿತಿ ಇದೆ. ನಾವು ಆದಿಕಾಂಡ ಅಧ್ಯಾಯ 1 ವಾಕ್ಯ 26ರಲ್ಲಿ ನೋಡುವುದಾದರೆ, ನಮ್ಮಂತೆ ಹೋಲುವ ಮನುಷ್ಯರನ್ನು ಸೃಷ್ಟಿ ಮಾಡೋಣ, ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಇಮೇಜ್. ಎರಡನೇದಾಗಿ ಆದಿಕಾಂಡ ಅಧ್ಯಾಯ 18 ವಾಕ್ಯ 2ರಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನನ್ನು ಸಂಧಿಸಲು 3 ವ್ಯಕ್ತಿಗಳು ಬರುತ್ತಾರೆ. ಆದಿಕಾಂಡ 11 ವಾಕ್ಯ 7, ನಾವು ಹೋಗಿ ಅವರ ಭಾಷೆಯನ್ನು ಗಲಿಬಿಲಿ ಮಾಡೋಣ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಸಿಗುವುದು ಕೇವಲ ಅಸ್ಪಷ್ಟ ಮತ್ತು ಪರೋಕ್ಷ ಮಾಹಿತಿ. ಸಾಮಾನ್ಯವಾಗಿ ನಾವು ಪರಮತ್ರಿತ್ವದ ಬಗ್ಗೆ ಮಾತಾಡಬೇಕಾದರೆ ಈ ವಾಕ್ಯಗಳನ್ನು ಅನೇಕರು ಉಲ್ಲೇಖ ಮಾಡುವುದುಂಟು. ಆದರೆ ಬೈಬಲ್ ವಿದ್ವಾಂಸಕರ ಪ್ರಕಾರ ಪರಮತ್ರಿತ್ವಕ್ಕೂ ಆದಿಕಾಂಡದಲ್ಲಿ ಕಾಣಸಿಗುವ ಈ ಉಲ್ಲೇಖಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂದು ನುಡಿಯುತ್ತಾರೆ. ಕಾರಣ, ಆದಿಕಾಂಡದಲ್ಲಿ ನಾವು ನೋಡುವ ಈ ಉಲ್ಲೇಖಗಳು ಅದಕ್ಕೆ ಅದರದ್ದೇ ಆದ ಹಿನ್ನೆಲೆ ಇದೆ ಮತ್ತು ಅರ್ಥ ಇದೆ. ಹಾಗಾಗಿ ಪರಮತ್ರಿತ್ವದ ಸ್ಪಷ್ಟ ಚಿತ್ರಣ ನಮಗೆ ಸಿಗುವುದು ಹೊಸ ಒಡಂಬಡಿಕೆಯಲ್ಲಿ. ಮಂಗಳವಾರ್ತೆಯ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಪಿತಾ ದೇವರು ಗಬ್ರಿಯಲ್ ದೇವದೂತನ ಮೂಲಕ ಮರಿಯಳಿಗೆ ಮಂಗಳವಾರ್ತೆ ನೀಡುತ್ತಾರೆ. ಪವಿತ್ರಾತ್ಮ ಭರಿತಳಾಗಿ ಮರಿಯಳು ಸುತ ದೇವರಿಗೆ ಜನ್ಮವನ್ನು ನೀಡುತ್ತಾರೆ. ಲೂಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 26ರಿಂದ 28. ಎರಡನೇದಾಗಿ ಯೇಸುವಿನ ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ಯೇಸು ಸ್ನಾನಿಕ ಯೌವಾನನಿಂದ ಜೋರ್ಡಾನ್ ನದಿಯಲ್ಲಿ ದೀಕ್ಷಾ ಸ್ನಾನ ಪಡೆಯುವಾಗ ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಇಳಿದು ಬರುತ್ತಾರೆ ಹಾಗೂ ತಂದೆ ದೇವರ ಸ್ವರವನ್ನು ನೆರೆದಿದ್ದ ಎಲ್ಲರೂ ಆಲಿಸುತ್ತಾರೆ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 28. ಸ್ವರ್ಗಾರೋಹಣದ ಸಂದರ್ಭದಲ್ಲಿ ಪಿತ, ಸುತ ಮತ್ತು ಪವಿತ್ರಾತ್ಮರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ನೀಡುವಂತೆ ಯೇಸು ತಮ್ಮ ಶಿಷ್ಯರಿಗೆ ಧರ್ಮ ಪ್ರಸಾರದ ಆಜ್ಞೆಯನ್ನು ನೀಡುತ್ತಾರೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 28 ವಾಕ್ಯ 19. ಮತ್ತು ಪ್ರಿಯರೇ, ಯೋವಾನನ ಶುಭ ಸಂದೇಶದಲ್ಲಿ ಅಧ್ಯಾಯ 15ರಿಂದ 18ರವರೆಗೆ ಸವಿಸ್ತಾರವಾಗಿ ಪರಮತ್ರಿತ್ವದ ಪಾತ್ರ ಮತ್ತು ಮಹತ್ವವನ್ನು ವಿವರಿಸಲಾಗಿದೆ. ಯೇಸು ಸ್ವಾಮಿ ತಮ್ಮ ತಂದೆಯ
ಜೊತೆ ಇರುವ ಬಾಂಧವ್ಯವನ್ನು ವಿವರಿಸುತ್ತಾರೆ. ಯೇಸುಸ್ವಾಮಿ ನುಡಿಯುವುದು, ನನ್ನನ್ನು ವಿಶ್ವಾಸಿಸುವವನು ತಂದೆಯನ್ನು ವಿಶ್ವಾಸಿಸಿದಂತೆ, ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದಂತೆ, ನನ್ನನ್ನು ಒಪ್ಪಿಕೊಳ್ಳುವವನು ತಂದೆಯನ್ನು ಒಪ್ಪಿಕೊಂಡಂತೆ, ನನ್ನನ್ನು ಸ್ವೀಕರಿಸುವವನು ತಂದೆಯನ್ನು ಸ್ವೀಕರಿಸಿದಂತೆ, ಅದೇ ರೀತಿ ನನ್ನನ್ನು ತಿರಸ್ಕರಿಸುವವನು ತಂದೆಯನ್ನು ತಿರಸ್ಕರಿಸಿದಂತೆ. ಹಾಗಾಗಿ ನಾನು ಬಂದದ್ದು ತಂದೆಗೆ ಸಾಕ್ಷಿ ನೀಡಲು ಎಂದು ನುಡಿಯುತ್ತಾರೆ. ಹಾಗೂ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ, ಅಧ್ಯಾಯ 1 ವಾಕ್ಯ 2, ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಪುತ್ರನ ಮುಖಾಂತರವೇ, ಯೇಸು ಮೊದಲಿನಿಂದಲೂ ಇದ್ದರು ಎಂದು ನುಡಿದರೆ, ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1 ಕೂಡ ಪರಮತ್ರಿತ್ವಕ್ಕೆ ಪುಷ್ಟಿಯನ್ನು ನೀಡುತ್ತದೆ. ಪ್ರಿಯರೇ, ಸುಲಭವಾಗಿ ಪರಮತ್ರಿತ್ವವನ್ನು ನಾವು ಗ್ರಹಿಸಬೇಕಾದರೆ ಪಿತಾದೇವರು ಅವರು ನಮ್ಮ ಸೃಷ್ಟಿಕರ್ತ ಹಾಗೂ ನಮ್ಮ ಅಗತ್ಯಗಳನ್ನು ಪೂರೈಸುವವರಾಗಿದ್ದಾರೆ. ಸುತಾದೇವರು ನಮ್ಮ ರಕ್ಷಕ ಮತ್ತು ಪಿತನೊಂದಿಗೆ ಲೋಕವನ್ನು ಸಂಧಾನಗೊಳಿಸುವವರಾಗಿದ್ದಾರೆ. ಪವಿತ್ರಾತ್ಮ ದೇವರು ನಮ್ಮ ಪವಿತ್ರೀಕರಣಕ್ಕೆ ಹಾಗೂ ಮಾರ್ಗದರ್ಶನಕ್ಕೆ ಉಪದೇಶಕರಾಗಿದ್ದಾರೆ. ಗಾಡ್ ದ ಫಾದರ್ ಇಸ್ ದ ಕ್ರಿಯೇಟರ್, ಸನ್ ಇಸ್ ದ ರೆಡೀಮರ್ ಆ್ಯಂಡ್ ಹೋಲಿ ಸ್ಪಿರಿಟ್ ಇಸ್ ದ ಸ್ಯಾಂಟಿಫೈಯರ್. ಪ್ರಿಯರೇ, ಈ ಪರಮತ್ರಿತ್ವ ಒಂದು ನಿಗೂಢ ರಹಸ್ಯ. ಪರಮತ್ರಿತ್ವದ ರಹಸ್ಯವು ಕ್ರೈಸ್ತ ಧರ್ಮದ ಒಂದು ಮೂಲಭೂತ ಬೋಧನೆ ಹಾಗೂ ಧಾರ್ಮಿಕ ತತ್ವ. ಇದನ್ನು ಗ್ರಹಿಸಬೇಕಾದದ್ದು ನಮ್ಮ ಮೆದುಳಿನಿಂದಲ್ಲ, ಬದಲಾಗಿ ನಮ್ಮ ಹೃದಯದಿಂದ. ಧರ್ಮಸಭೆಯ ಬೋಧನೆಯ ಪ್ರಕಾರ ಪರಮತ್ರಿತ್ವವು 3 ವ್ಯಕ್ತಿಗಳ ಸಮ ಮಿಶ್ರಣ. ಸಮಾನತೆ ಎಂಬುದು ಇಲ್ಲಿ ವಿಶೇಷವಾಗಿ ಕಾಣಸಿಗುವ ವಿಚಾರ. ಈ 3 ವ್ಯಕ್ತಿಗಳ ನಡುವೆ ಮುರಿಯಲಾಗದ ಬಾಂಧವ್ಯ, ಪ್ರೀತಿ ಬೆಸೆದಿದೆ. ತರ್ಕದಿಂದ, ಬುದ್ಧಿಶಕ್ತಿಯಿಂದ ಇದನ್ನು ಗ್ರಹಿಸಲು ಅಸಾಧ್ಯ. ಪ್ರಿಯರೇ, ನಮ್ಮ ಭಾಷೆ, ನಮ್ಮ ಜ್ಞಾನ, ಬುದ್ಧಿ, ತಿಳುವಳಿಕೆ ಬಲಹೀನ ಎಂಬುದನ್ನು ನಾವು ಅರಿಯಬೇಕು. ಕೇವಲ ವಿಶ್ವಾಸದಿಂದ, ಹೃದಯದಿಂದ ನಾವು ಇದನ್ನು ಗ್ರಹಿಸಲು ಸಾಧ್ಯ. ಧರ್ಮಸಭೆಯು ಇಂದು ಬೋಧಿಸುವುದೇನೆಂದರೆ 1+1+1 ಇದು 3 ಅಲ್ಲ, ಬದಲಾಗಿ ಒಂದೇ ಎಂದು ಬೋಧಿಸುತ್ತೆ. ಹಾಗಾಗಿ 3 ವ್ಯಕ್ತಿಗಳು, ಆದರೆ ಏಕ ದೇವರು. ಈ ಪರಮತ್ರಿತ್ವದ ಬಗ್ಗೆ ಕ್ರಿಸ್ತ ತಮ್ಮ ಪ್ರೇಷಿತರಿಗೆ ಬೋಧಿಸಿದರು. ಶುಭ ಸಂದೇಶಕಾರರು ತಮ್ಮ ಶುಭ ಸಂದೇಶದಲ್ಲಿ ದಾಖಲಿಸಿದರು. ಧರ್ಮಪಿತೃಗಳು ಅದನ್ನು ವಿಜ್ಞಾಪಿಸಿ ನೈಸಿಯ ಪರಿಷತ್ ಕ್ರಿಸ್ತ ಶಕ 325 ಮತ್ತು ಕಾನ್ಸ್ಟಂಟಿನೋಪಲ್ ಪರಿಷತ್ತಿನ ಮೂಲಕ ಇದನ್ನು ಧರ್ಮಸಭೆಯ ಅಧಿಕೃತ ವಿಶ್ವಾಸ ಬೋಧನೆ ಎಂದು ಸಾರಿದರು. ಹಾಗಾಗಿ ಇಂದು ಪರಮತ್ರಿತ್ವವನ್ನು ನಾವು ಗ್ರಹಿಸಬೇಕಾದರೆ ನಮ್ಮ ವಿಶ್ವಾಸದಿಂದ ಗ್ರಹಿಸಬೇಕು. ಸಂತ ಅಗಸ್ಟಿನರು ಪರಮತ್ರಿತ್ವದ ಕುರಿತು ಈ ರೀತಿ ನುಡಿಯುತ್ತಾರೆ, ಇಫ್ ಯು ಡಿನೈ ಟ್ರಿನಿಟಿ ಯು ವಿಲ್ ಲೂಸ್ ಯುವರ್ ಸಾಲ್ವೇಷನ್. ಇಫ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟ್ರಿನಿಟಿ ಯು ವಿಲ್ ಲೂಸ್ ಯುವರ್ ಮೈಂಡ್ ಎಂದು. ಹಾಗಾಗಿ ಪರಮತ್ರಿತ್ವ ಒಂದು ರಹಸ್ಯ. ಸಂತ ಅಗಸ್ಟಿನರಿಗೆ ಸುಮಾರು ಒಂದು ಪ್ರಬಂಧವನ್ನು ಬರೆಯಲು, ಪರಮತ್ರಿತ್ವದ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಲು ಸುಮಾರು 24 ವರ್ಷ ತೆಗೆದುಕೊಂಡರಂತೆ. ಸಂತ ಥಾಮಸ್ ಅಕ್ವಿನಸ್ ರವರು ನುಡಿಯುತ್ತಾರೆ, ದೇವರ ಮಹಿಮೆಯ ಮುಂದೆ ನಾನು ಬರೆದಿರುವ ಎಲ್ಲ ಗ್ರಂಥಗಳು ಧೂಳಿಗೆ ಸಮ ಎಂದು ನುಡಿಯುತ್ತಾರೆ. ಹಾಗಾಗಿ ಪ್ರಿಯರೇ, ಇಂದು ಈ ಪರಮತ್ರಿತ್ವವನ್ನು ನಮ್ಮ ಹೃದಯದಿಂದ, ವಿಶ್ವಾಸದಿಂದ ಗ್ರಹಿಸಲು ಪ್ರಯತ್ನ ಪಡೋಣ. ಪರಮತ್ರಿತ್ವ ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಧರ್ಮಸಭೆಯ ಎಲ್ಲ ಪ್ರಾರ್ಥನೆಗಳು ಪ್ರಾರಂಭವಾಗುವುದು ಮತ್ತು ಅಂತ್ಯಗೊಳ್ಳುವುದು ಪರಮತ್ರಿತ್ವದ ನಾಮದಲ್ಲಿ. ಎಲ್ಲ ಸಂಸ್ಕಾರಗಳನ್ನು ನೀಡುವುದು ಪರಮತ್ರಿತ್ವದ ನಾಮದಲ್ಲಿ. ದೀಕ್ಷಾಸ್ನಾನದ ಸಂದರ್ಭದಲ್ಲಿ ಪರಮತ್ರಿತ್ವದ ಹೆಸರಿನಲ್ಲಿ ಜನ್ಮ ಪಾಪವನ್ನು ಕ್ಷಮಿಸಲ್ಪಡುತ್ತೆ. ದೃಢೀಕರಣ ಸಂಸ್ಕಾರದಲ್ಲಿ ಪರಮತ್ರಿತ್ವದ ಹೆಸರಿನಲ್ಲಿ ನಾವು ಪವಿತ್ರಾತ್ಮರನ್ನು ಸ್ವೀಕರಿಸ್ತೇವೆ. ವ್ಯಾಧಿಸ್ಥರನ್ನು ಅಭ್ಯಂಗಿಸುವುದು, ಪಾಪ ನಿವೇದನೆಯಲ್ಲಿ ಪಾಪಗಳನ್ನು ಕ್ಷಮಿಸುವುದು, ವಿವಾಹ ಸಂದರ್ಭದಲ್ಲಿ ವಾಗ್ದಾನಗಳನ್ನು ಕೈಗೊಳ್ಳುವುದು ಪರಮತ್ರಿತ್ವದ ಹೆಸರಿನಲ್ಲಿ. ಅದೇ ರೀತಿ ಪ್ರತಿದಿನ ದೇವಾಲಯದಲ್ಲಿ 3 ಬಾರಿ ಗಂಟೆ ಬಾರಿಸುವುದರ ಮೂಲಕ ಪರಮತ್ರಿತ್ವದಲ್ಲಿ ಪ್ರಾರ್ಥಿಸಲು ಧರ್ಮಸಭೆ ನಮಗೆ ಕರೆಯನ್ನು ನೀಡುತ್ತದೆ.
ಹಾಗಾಗಿ ಗುರುಗಳು ನಮ್ಮನ್ನು ಆಶೀರ್ವದಿಸುವುದು ಕೂಡ ಪರಮಾತ್ರಿತ್ವದ ನಾಮದಲ್ಲಿ. ಇಂದು ಪರಮಾತ್ರಿತ್ವದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಭಕ್ತಿಯಿಂದ ಪ್ರಾರ್ಥಿಸೋಣ. ಪರಮಾತ್ರಿತ್ವದಲ್ಲಿ ಇರುವ ಪ್ರೀತಿ, ಬಾಂಧವ್ಯ ನಮ್ಮಲ್ಲೂ ಮೂಡಲಿ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ ಆ ಪ್ರೀತಿ, ಬಾಂಧವ್ಯ, ಐಕ್ಯತೆ ನೆಲೆಸಲು ಪರಮಾತ್ರಿತ್ವ ನಮಗೆ ಪ್ರೇರಣಾ ಶಕ್ತಿಯಾಗಲಿ ಎಂದು ಇದೆಯಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.